ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ನಾವು ಆಂಧ್ರ ಸ್ಟೈಲ್ ಪಪ್ಪು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ಬಂದು ಬೇಯಿಸ್ಕೊಂಡಿರೋಂಥ ಬೇಳೆ, 1-2-3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಹುಣಸೆ ಹಣ್ಣು ಹುಳಿ ಹಾಕೊಳ್ಳಲ್ಲ, ಅದಕ್ಕೆ 2 ಟೊಮೆಟೊ ತೊಗೊಂಡಿದ್ದೀನಿ. ಬೇಳೆ ಸಾಂಬಾರು ಪುಡಿ 2 ಥರ, ಮನೆಯದು ಮತ್ತು ಔಟ್ಸೈಡ್ ತಂದಿರೋದು MTRದು. ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, 1-2 ತುಂಡಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು. ಒಗ್ಗರಣೆಗೆ ಅಂತ ಎಣ್ಣೆ ತೊಗೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಪದಾರ್ಥ. ಮನೆಯಲ್ಲಿ ಯಾವಾಗಲೂ ಬೇಳೆ ಅಂತೂ ಇದ್ದೇ ಇರುತ್ತೆ. ಟೊಮೆಟೊ, ಈರುಳ್ಳಿ ಅದೆಲ್ಲ ಒಂದು ಕಾಮನ್. ಅದೆಲ್ಲ ಇಟ್ಕೊಂಡು ಬೇಗ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಳೆನ ಫಸ್ಟು ಬೇಯಿಸ್ಕೊಂಡಿದ್ನಲ್ವ, ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದು ಎಣ್ಣೆ ಕಾದಿದ ತಕ್ಷಣ ತೊಗೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಬೇಕು ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮ ಬೇಳೆ ಸಾಂಬಾರು ಪೌಡರ್ನು ಸ್ವಲ್ಪ ಖಾರ ಕಮ್ಮಿ. ನಾವು ಜಾಸ್ತಿ ಮಸಾಲ ಪೌಡರ್ಗೆಲ್ಲ ಖಾರ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ. ನೆಕ್ಸ್ಟು ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಳಿ. ನೋಡಿ, ಅದನ್ನು ಕ್ಲೀನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ಜಾಸ್ತಿ ಡೀಪ್ ಫ್ರೈ ಆಗೋದೇನು ಬೇಡ. ಅದು ಕಂಟು ವಾಸನೆ ಎಲ್ಲ ಬರುತ್ತೆ, ಅದೆಲ್ಲ ಬೇಡ. ಇದೇ ಥರ ಸಾಫ್ಟಾಗಿ ಕುಕ್ ಆಗಬೇಕು ಅದು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಎಲ್ಲ ಹಾಕ್ಕೊತಾರೆ, ಬಟ್ ನಾನು ಹುಣಸೆಹಣ್ಣು ಹುಳಿ ಹಾಕಿದ್ರೆ ನಾರ್ಮಲ್ ತೆಳ್ಳಗಾಗ್ಬಿಡುತ್ತೆ, ಸ್ವಲ್ಪ ಅದು ಹುಳಿ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಬರೀ ಟೊಮೆಟೊ ಹಾಕ್ಕೋತಾ ಇದ್ದೀನಿ, ಹುಳಿ ಟೊಮೆಟೊ. ಈಗ ಸ್ವಲ್ಪ ಸಾಫ್ಟಾಗಿ ಕುಕ್ ಆಗಲಿ ಅಂತ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋದು. ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ, ನೀವು ಅದೇ ಥರ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯುತ್ತೆ. ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅರಿಶಿಣದ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿ ಬೇಯುತ್ತೆ. ಬೇಳೆ ಬೇಯಿಸ್ಕೊಬೇಕಾದ್ರೂ ಕೂಡ ಅರಿಶಿಣದ ಪುಡಿ ಹಾಕೋಬೋದು. ಒಂದು ಸ್ವಲ್ಪ ಎಣ್ಣೆ, ಬೇಳೆ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಬಟ್ ನಾನು ಹಂಗೆ ಬೇಯಿಸಿಲ್ಲ, ಸ್ವಲ್ಪ ಕರೆಕ್ಟಾಗಿ ಹಂಗೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಇದು ಕುದಿಯೋದಕ್ಕೆ ಬಿಡಿ. ಇದು ಎಣ್ಣೆನಲ್ಲೇ ಕುದೀತಾ ಇರಬೇಕಾದ್ರೇ ಈಗ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ನೋಡಿ, ಇವಾಗ ಇದು ಸಾಫ್ಟಾಗಿ ಕುಕ್ ಆಗಬೇಕು. ಟೊಮೆಟೊ ಎಲ್ಲ ಫುಲ್ಲು ಜ್ಯೂಸಿಯಾಗಿ ಕುಕ್ ಆಗಿದ ತಕ್ಷಣ ಗರಂ ಮಸಾಲ ಹಾಕ್ಕೊಳ್ಳಿ. ಹಾಕೊಂಡು ಮಿಕ್ಸ್ ಮಾಡ್ತಾಯಿರಿ ಅವಾಗವಾಗ. ನೆಕ್ಸ್ಟು 2 ಥರ ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ನಲ್ವ, ಹೋಮ್ ಮೇಡು ನಾನೇ ಮಾಡಿಸಿರೋದು ಒಂದು. ಇನ್ನೊಂದು ಬಂದು MTR ಪೌಡರ್ ಬರುತ್ತಲ್ಲ ಅದು. ಅದಿಲ್ಲ ಅಂದರೆ ಸ್ವಲ್ಪ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊಂಡ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಅವಾಗವಾಗ ಈ ಥರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇರ್ತೀನಿ, ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಓಕೆ. ನೆಕ್ಸ್ಟ್ ಈಗ ಬೇಯಿಸ್ಕೊಂಡಿರೋಂತಹ ಬೇಳೆನ ಹಾಕ್ಕೊಂಡಿದ್ದೀನಿ. ನಾನು ಬರೀ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದು ಮೂಂಗ್ ದಾಲ್ ಪಪ್ಪು ಅಂತ ಮಾಡ್ತಾರೆ, ಅದನ್ನು ಒಂದು ದಿವಸ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಬೇಳೆದು ಬೆಂದಿರೋದೇ ನೀರಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಮ್ಗೆ ಯಾವ ಥರ ತಿಕ್ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಬಟ್ ಇದು ಗಟ್ಟಿಗಿರುತ್ತೆ ಸ್ವಲ್ಪ, ಹೆಂಗೆ ನೀವು ಬೇಯಿಸೋಕೋದ್ರೂ ಅದು ಗಟ್ಟಿ ಬಂದೇ ಬರುತ್ತೆ. ನೋಡಿ, ಅದು ಬಿದ್ದೋಯ್ತು, ಬೆಲ್ಲ ಹಾಕೋಕ್ಕೂ ಅದು ಬಿದ್ದೋಯ್ತು, ಡೋಂಟ್ ಮೈಂಡ್. ಈಗ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಬೆಲ್ಲ ಎಂತಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಈ ಆಂಧ್ರ ಫುಡ್ಗೆಲ್ಲ ಖಾರ ಜಾಸ್ತಿ ಇರುತ್ತೆ, ಸ್ವಲ್ಪ ಸ್ವೀಟ್ ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕುದೀತಾ ಇದೆ. ಬೇಳೆನೂ ಬೆಂದಿತ್ತು, ನಾವು ಮಸಾಲಾನ ಫ್ರೈ ಮಾಡ್ಕೊಂಡಿದ್ವಲ್ಲ, ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಇದು ಕುದಿಯೋದಕ್ಕೆ. ನೋಡಿ, ಇವಾಗ ಕುದೀತಾ ಇರಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಗಾಯ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಪೂರಿಗೂ ಚೆನ್ನಾಗಿರುತ್ತೆ, ಇಡ್ಲಿ ದೋಸೆಗಂತೂ ಸಖತ್ತಾಗಿರುತ್ತೆ. ಬಟ್ ನಾನು ರೈಸ್, ಬಿಸಿ ಬಿಸಿ ಅನ್ನ, ಪಪ್ಪು, ತುಪ್ಪ, ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಲಿಸ್ಕೊಂಡು ತಿಂತಾ ಇದ್ರೆ ಅದ್ರದ್ದು ಫ್ಲೇವರೇ ಬೇರೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ